ಇದು ಶ್ರೀ ಜಗದ್ಗುರು ಕೊಟ್ಟೂರೇಶ್ವರ ಮಹಾಕ್ಷೇತ್ರ, ಪುಣ್ಯಕ್ಷೇತ್ರ, ಶ್ರೀ ಕ್ಷೇತ್ರ. ಇದುವೇ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರ ನೆಲೆ ನಿಂತ ಹಿರೇಮಠ. ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರ ಮಹಾಪ್ರಸಾದದ ಒಂದು ಸಭಾಂಗಣ. ಈ ಬಡವ ದೀನ ದಲಿತನದೆ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಿರುತ್ತಾರೆ. ದೇವರ ಮುಂದೆ ಜಾತಿ ನೀತಿ ಯಾವುದೇ ನೀತಿ ಎಷ್ಟೇ ಆ ಜಾತಿ ಮೇಲೆ ಮೇಲ್ವರ್ಗ ಕೆಳವರ್ಗ ಬಡವ ಶ್ರೀಮಂತ ದಲಿತ ಅನ್ನುವ ಮಾತು ದೃಷ್ಟಿಗೆ ಎಲ್ಲರೂ ಬಂದು ಮಹಾಪ್ರಸಾದ ಆ ದಿವ್ಯ ಮೂರ್ತಿಯನ್ನು ಕಾಣುವುದಕ್ಕೋಸ್ಕರ ಸರತಿ ಸಾಲಿನ 1 ಕಿಲೋಮೀಟರ್ ಲೈನಲ್ಲಿ ನಿಂತಿದ್ದಾರೆ ಭಕ್ತಾದಿಗಳು. ನೋಡಿ, ಇವತ್ತು ಅಮಾವಾಸ್ಯೆ ಆದ್ದರಿಂದ ಸಖತ್ತಾಗಿ ರಶ್ ಇದೆ. ಕಿಲೋಮೀಟರ್ ಗಟ್ಟಲೆ ಲೈನಲ್ಲಿ ಜನ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇದು ಕೊಟ್ಟೂರಿನ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರ ಸನ್ನಿಧಾನದಲ್ಲಿ ಕಂಡುಬಂದ ದೃಶ್ಯ. ಇದು ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರ ತೊಟ್ಟಿಲ ಮಠ. ಸಾಕುತಾಯಿ ನಿಂಬಿಯಕ್ಕನು ಕೊಟ್ಟೂರೇಶ್ವರರನ್ನು ಬೆಳ್ಳಿ ತೊಟ್ಟಿಲಲ್ಲಿ ತೂಗಿದಂತಹ ಮಠ. ಇದು ತೊಟ್ಟಿಲ ಮಠವೆಂದೇ ಪ್ರಸಿದ್ಧವಾಗಿದೆ. ನೋಡಿ, ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರ ದಿವ್ಯ ಸಾನ್ನಿಧ್ಯ. ಇದುವೇ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು ಪವಡಿಸಿದ ಬೆಳ್ಳಿ ತೊಟ್ಟಿಲು. ನೆಂಬಿ ಅಕ್ಕನು ಈ ತೊಟ್ಟಿಲಲ್ಲಿ ಕೊಟ್ಟೂರೇಶ್ವರನ್ನು ತೂಗಿ ಲಾಲಿ ಆಡಿದಂತಹ ಬೆಳ್ಳಿ ತೊಟ್ಟಿಲು ಇದು. ಇವಾಗ ಈ ರಸ್ತೆ ಹೋಗೋದು ಯೋಗ ನಿದ್ರೆ ಅಥವಾ ಯೋಗ ಸಮಾಧಿಗೆ ಹೋದಂಥ ಜಗದ್ಗುರು ಕೊಟ್ಟೂರೇಶ್ವರರ ಯೋಗ ಸಮಾಧಿಗೆ ಹೋದಂಥ ಗಚ್ಚಿನ ಮಠಕ್ಕೆ ಹೋಗುವಂಥ ದಾರಿ ಇದು. ಇದೇ ಗಚ್ಚಿನ ಮಠ. ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ನೋಡಿದಾಗ ಈ ಥರ ಕಾಣುತ್ತೆ. ಬನ್ನಿ ಗಚ್ಚಿನ ಮಠದ ಒಳಗಡೆ ಪ್ರವೇಶಿಸೋಣ. ವಿಭೂತಿ ಪುರುಷ, ರುದ್ರಾಕ್ಷಿ ಪ್ರಿಯ, ಬಿಲ್ವ ಪತ್ರೆ ಪ್ರಿಯ, ಶಿವಸ್ವರೂಪಿ, ಜಂಗಮ ಚಕ್ರವರ್ತಿ. ಈ ಜಾಗನೇ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು ಯೋಗ ಸಮಾಧಿಗೆ ಹೋದಂತಹ ಪುಣ್ಯ ಪವಿತ್ರ ಸ್ಥಳ. ಇದುವೇ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು ಯೋಗ ಸಮಾಧಿಯಲ್ಲಿ ಹೋಗುವಾಗ ಆ ಸಮಾಧಿಯ ಜಾಗವನ್ನು ಗಚ್ಚು ಗಾರೆಗಳಿಂದ ನಿರ್ಮಿಸಿದ ಕಾರಣದಿಂದಲೇ ಈ ಮಠಕ್ಕೆ ಗಚ್ಚಿನ ಮಠವೆಂದೇ ಪ್ರಸಿದ್ಧ ಪಡೆದಿದೆ. ಈ ಮಠ ಒರಟುಕಲ್ಲಿನಿಂದ ನಿರ್ಮಾಣವಾದರೂ ಇದಕ್ಕೆ ಗಚ್ಚಿನ ಮಠವೆಂದೇ ಕರೆಯುತ್ತಾರೆ. ನೋಡಿ, ಜಂಗುಳಿ, ಭಕ್ತಾದಿಗಳು. ಮಹಾಮಂಗಳಾರತಿಯ ಸಮಯ, ದಿವ್ಯ ಸಾನ್ನಿಧ್ಯ, ಜಂಗಮ ಚಕ್ರವರ್ತಿಯ ದಿವ್ಯ ಸಾನ್ನಿಧ್ಯ. ಅದು ಇಲ್ಲಿ ನೋಡಿ, ಇವಾಗ ಮೊಘಲ್ ಚಕ್ರವರ್ತಿ ಅಕ್ಬರ್ ಮಹಾದೊರೆ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರಿಗೆ ಮಣಿಮಂಚವನ್ನು ಅರ್ಪಿಸಿದ ಮಹಾಮಣಿಮಂಚ ಇಲ್ಲೇ ಇರೋದು. ಪವಾಡಗಳ ಪುರುಷ, ಲೀಲಾಮಯಿ ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು ಅಕ್ಬರ್ ದೊರೆಗೆ ಲೀಲೆಗಳನ್ನು, ಪವಾಡಗಳನ್ನು ತೋರಿಸಿದಾಗ ಈ ಮಣಿಮಂಚವನ್ನು ಅಕ್ಬರ್ ದೊರೆ ಕೊಟ್ಟೂರೇಶ್ವರರಿಗೆ ಸಮರ್ಪಿಸಿದರಂತೆ. ಇದು 400-500 ವರ್ಷಗಳ ಇತಿಹಾಸದೊಂದಿಗೆ
ಈ ಮಣಿಮಂಚ ಶ್ರೀಮಠದಲ್ಲಿದೆ. ಇದೆ ಆ ಮಣಿಮಂಚ. ಕೊಟ್ಟೂರೇಶ್ವರರ ಬಗ್ಗೆ ಹೇಳ್ತಾ ಹೋದರೆ ವರ್ಷವಲ್ಲ, ಜೀವನ ಪೂರ್ತಿಯೂ ಸಾಕಾಗಲ್ಲ. ಆದರೆ ಇಂತಹ ಪುಣ್ಯಕ್ಷೇತ್ರ, ಇಂಥ ನಾಡಿನಲ್ಲಿ ನಮ್ಮ ಜಗದ್ಗುರು ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀ ಜಗದ್ಗುರು ಕೊಟ್ಟೂರೇಶ್ವರ ಸದಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮ್ಮ ನಾಡಿಗೆ ಮಳೆ ಬೆಳೆ ಚೆನ್ನಾಗಿ ಕರುಣೆ ಕಾಪಾಡಲಿ. ಶ್ರೀ ಜೈ.